ಅಲ್ಲಪ್ಪ ನೀನು ಹಂಗ ಅಂತೀಯಲ್ಲಪ್ಪ. ನನಗರ ಅವ್ರ ಮನೆಗೆ ಕೊಡಾಕ ಇಷ್ಟ ಇಲ್ಲಪ್ಪ ಮಗಳನ್ನ. ಹಂಗ ಅಂತೀಯ ಅನ್ನೋ ಪ್ರಶ್ನೆ ಅಲ್ಲವಾ. ಈಗ ನಾನಾತು ನೀನಾತು ಅವ್ರ ಮನೆಗೆ ಕೊಡಲ್ಲ ಕೊಡಬೇಡ ಅಂತ ಹೇಳಕ್ಕಾಗ್ತೈತೆ. ನಾ ಈಗ ನಾ ಹೇಳಿದೆ ಅಂತಂದ್ರೆ ಅವ್ರಿಗೆ ಸಿಟ್ಟು ಬರ್ತೈತೆ ಬರೋದಿಲ್ಲ. ಆಮೇಲೆ ಒಂದೇದ್ದು ನನಗೆ ಹೇಳಕ್ಕೆ ಏನು ಅಧಿಕಾರ ಐತಿ? ಒಂದೇದ್ದು ಆ ಹುಡುಗಿ ಬಾಯಾಗ ಒಲ್ಲೆ ಅನ್ನಿಸ್ಬಿಡು. ಹಂಗೆ ಮಾಡು, ಆಕಿನ ಕರೆದು ತಿಳಿ ಹೇಳು, ಹಿಂಗೈತಿ ಹಿಂಗಿಲ್ಲ, ನೀವು ಒಲ್ಲೆ ಅಂತ ಕುಲ ಹೇಳು, ಎಲ್ಲ ಬಗೆಹರಿತೈತಿ. ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಅವ್ರು ಯಾಕೆ ಮಾಡ್ತಾರೆ? ಸುಮ್ಮನೆ ನಾವು ಮಾತಾಡಿದ್ರೆ ಸರಿ ಅನ್ಸಂಗಿಲ್ಲ, ಬೇಡ ಅಂತ ಹೇಳ್ಬಿಡು. ಆಕಿನ ಒಲ್ಲೆ ಅಂತಂದ್ರೆ ಮುಗಿದ ಹೋತಲ್ಲ, ಹೌದಿಲ್ಲ? ಯವ್ವ, ನಾವು ಅಲ್ಲಿ ಅಂದಾಗ ನೀವು ಒಂದು ಮಾತಾರ ಕೇಳಿದ್ರೇನು? ನನ್ನ ಹೇಳ್ರಿ ಬಿ, ನಾನು ಒಂದು ಮಾತಾರ ಕೇಳಿದ್ರೇನು? ನೀವು ಅಂದ್ಕೊಂಡಿದ್ದ ಆಗ್ಬೇಕು ಅಂತೇಳಿ ಅಂದ್ರಿ, ನಾನು ಅವಾಗ ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿಲ್ಲನು. ಹಂಗಾಗೈತೆ ನಂದು ಭಾಳ. ಈಗ ಆ ಹುಡುಗಿ ಒಲ್ಲೆ ಅಂತಂದ್ರೆ ಯಾರು ಕೇಳೋರು ಅದಾರ ಹೇಳು? ಹಂಗಲ್ವಾ, ನಿನ್ನ ಮದುವೆಯಾಗಿ ಆ ಹುಡುಗಿ ಮದುವೆಗೂ ಈಗ ಏನಿಲ್ಲ ಅಂದ್ರೆ ಒಂದು 15-16 ವರ್ಷದ ನೆಂಟಸ್ಕೆ ಐತೆ, ಹೌದಾ? ಒಂದು 17 ವರ್ಷ ಆತನ ನಿನ್ನ ಮದುವೆಯಾಗಿ, ಹೌದಾ? ನಿನ್ನ ಮದುವೆಯಾಗಿ 17 ವರ್ಷ ಆತಂದ್ರೆ ಅಲ್ಲಿಂದ ಇಲ್ಲಿಗೆ ಕಾಲ್ಮಾನ ಎಷ್ಟು ಬದಲಿ ಆಗೈತಿ ಅದನ್ನು ವಿಚಾರ ಮಾಡಿ ನೀನು ಮೊದಲು. ಅಲ್ಲಿಂದ ಇಲ್ಲಿಗೆ ಕಾಲ್ಮಾನ ಎಷ್ಟು ಬದಲಿ ಆಗೈತಿ? ಅವಾಗೆಲ್ಲ ಹೆಣ್ಮಕ್ಳನ್ನ 1ನೆತ್ತ 2ನೆತ್ತ ಭಾಳ ಅಂದ್ರೆ 4ನೆತ್ತ ಅದ್ರ ಮ್ಯಾಗ ಓದ್ಸಾಕ ಹಿಂದೆ ಮಾಡ್ತಿದ್ರು. ಕೆಲವರು ಓದಿಸ್ತಿದ್ರು ಅಂತೇಳಿ ಇಟ್ಕೋ. ಏನು ಅವಾಗ ಓದಿಗಷ್ಟು ಮಹತ್ವನೂ ಕೊಡ್ತಿದ್ದಿಲ್ಲ. ಈಗ ಹಂಗಲ್ಲ, ಈಗ ಓದಿಸ್ತಾರ, ಹೆಣ್ಮಕ್ಳು ಒಂದು ಸ್ಥಾನಕ್ಕೆ ಹತ್ತಾವು, ಆಮೇಲೆ ಮನ್ಯಾಗ ಅಪ್ಪನಿದ್ರಿಗೆ ಮಾತಾಡ್ತಾವು, ಬೇಕು ಬೇಡ ಹೇಳ್ತಾವು. ಈಗ ನಂಗೆ ಅವಾಗ ಅಕ್ಕಿತ್ತನಮ್ಮ ಹೇಳಿ ನಾ ನೋಡೋನು. ಅದಕ್ಕೆ ನಾ ಹೇಳೋದಾದ್ರೆ ಅವಾಗ ನಂಗೆ ಈಗಿಲ್ಲ, ಈಗ ನಂಗೆ ಆಗಿಲ್ಲ, ನೀನು ನಿನ್ನ ಮಗಳ ಕಡೆನ ಒಲ್ಲೆ ಅಂತೇಳಿ ಅನ್ಸಸ್. ಅವಾಗ ನೋಡು ಅವರೇ ಸುಮ್ಮನಾಕಾರ, ಅರ್ಥ ಮಾಡ್ಕೊ. ಈಗ ನಾವು ಬಂದು ನಡಕ್ಕೆ ಮಾತಾಡಿದ್ರೆ ನಿಮಗೇನು ಸಂಬಂಧ ಐತಿ ಅಂತ ಕೇಳ್ತಾರೆ, ಗೊತ್ತನ? ಆಮೇಲೆ ನಂಬ ಈಗ ಅವ್ರು ಹೇಳೋದು ಒಂದು ಲೆಕ್ಕಕ್ಕೆ ಹೌದು. ನನ್ನ ಮಗಳಕ್ಕಿ ನಿನ್ನ ಮಗಳ ಎಣ್ಣ ನನ್ನ ಮಗ ಕೊಡು ಅಂತ ಕೇಳ್ತಾ ಇದ್ದಾಳೆ, ಒಲ್ಲೆ ಅಂತ ಹಂಗಂದಿ, ಹೌದಿಲ್ಲ? ಅಣ್ಣ ತಂಗಿ ಅನ್ನೋದು ಅವ್ರಿಗೆ ಇರ್ತದಲ್ಲ ಮನಸ್ನ್ಯಾಗ. ಹಿಂಗಾಗೈತೆ ಒಟ್ಟು. ನೋಡಿ ಏನು ಮಾಡ್ತಿ, ಅಲ್ಲೇ ನಿನ್ನ ಮಗಳ ಉತ್ತರ ಕೊಡ್ಬೇಕು ಅದಕ್ಕೆ. ಇಷ್ಟಕ್ಕೂ ನೀವು ಅಲ್ಲಿ ಅಂದ್ರು ಬಿಡ್ಲಾರ್ದಂಗೆ ಮದುವೆ ಮಾಡಿದ್ರಲ್ಲ, ಏನು ತಪ್ಪಾಗಿದ್ದೀವ? ಎಂಥ ರಾಜ್ಕುಮಾರ್ ಇದ್ದಂಗೆ ಅದಿ ಮನ್ಯಾಗ, ಬೇಕಾದಂಗೆ ಬೇಕು ಬೇಡ ಎಲ್ಲ ಕೇಳ್ತಾನೆ ಹೇಳ್ತಾನೆ, ಗಂಡ ಎಲ್ಲ ಚಲೋ ಐತಿ, ಬೇಕಾದಂಗೆ ಐತಿ. ಈಗಿನೊಂದು ವಿಚಾರಕ್ಕಷ್ಟೇ ಒಂಚೂರು ಆಡಿ ತಕೊಂಡು ನಿಂತಾನೆ, ನಡೀತೈತಿ. ಎಲ್ಲ ಒಂದೇ ಥರ ಇರ್ಬೇಕಂದ್ರೆ ಆಗಲ್ಲವ ಜೀವನದಾಗ. ಏರುಪೇರು ಇರ್ತಾವೆ. ಒಬ್ಬೊಬ್ರು ಗಂಡ್ಮಕ್ಳು ಮಾತು ಕೇಳ್ತಾವೆ, ಒಬ್ರು ಗಂಡ್ಮಕ್ಳು ಮಾತು ಕೇಳಂಗಿಲ್ಲ. ಕೆಲವು ವಿಚಾರದಾಗ ಕೇಳ್ತಾರೆ, ಕೆಲವು ವಿಚಾರದಾಗ ಕೇಳೋದಿಲ್ಲ. ಹಂಗಿದ್ದಾಗೆಲ್ಲ ಹೊಂದ್ಕೊಂಡು ಹೋಗಬೇಕು. ನೀ ಹೇಳೋದೇನ ಬರೋಬ್ಬರಿ, ಆದ್ರೆ ಈಗ ನನ್ನ ಬಾಳೆ ಹಿಂಗಾಗೈತಲ್ಲ, ಏನು ಮಾಡೋದಂತ ನನಗೆ ಗೊತ್ತಾಗಲ್ತಾಗೈತಿ. ಏನು ಮಾಡೋದವ ಹಂಗಾರ? ಒಳ್ಳೆಯರ್ಗತೆ ಈಗಂತೂ ಸನಿದ್ರ ನನ್ನ ಜೊತೆ ಒಂದು ಜಗಳನೂ ಮಾಡೇ ಇಲ್ಲಕಿ. ಹಂಗಾರೆ ಏನಾರ ಜಗಳ ಪಗಳ ತೆಗೆದ್ರ ಅಡ್ಡ ತಕೊಂಡು ನಿಂದ್ರು ನಾನು ಕೊಡೋದಿಲ್ಲ ಅಂತೇಳಿ ಜಗಳ ಮಾಡೋಣ ಅಂತ ನನಗೆ. ಆಕೆ ಏನು ಜಗಳನೂ ಮಾಡುವಳು, ಗೊತ್ತಾಗೈತೆ ಆಕೆಗೆ ಜಗಳ ಮಾಡಬಾರ್ದು ಈ ಟೈಮ್ನಾಗ ಅಂತ ಗೊತ್ತಾಗೈತಿ. ಅದಕ್ಕೆ ನಾಜೂಕ ಕೆಲಸ ಸಾಗಿಸ್ಕೊಳಕತ್ತಾಳ ಅಷ್ಟೇ. ಮಧ್ಯೆ ನಂಗೆ ಜಗಳ ಮಾಡಲ್ಲವ, ಏನಿಲ್ಲ, ಯಾಕೆ ಇದು ಮಾಡ್ತಿ, ಚಲೋ ಅದಾಳ ಅಂತಾರೆ. ಏನು ಹೇಳ್ತಿ? ದೇವ್ರೆ, ನನ್ನ ಕಷ್ಟ ನನಗೆ ಗೊತ್ತು. ನನಗೇನೋ ನನ್ನ ಮಗಳನ್ನ ಅಲ್ಲಿ ಕೊಟ್ಟರು ಚಲೋ ಇರಂಗಿಲ್ಲ ಅನ್ನೋ ತಲೆಯಾಗ. ಆದರೆ ಎಲ್ಲಿ ನನ್ನ ಮಾತು ಕೇಳ್ತಾರೆ ಯಾರು? ಆ ಹುಡ್ರಿಗೆರ ಒಂದು ಮಾತು ಮನ್ಸಿಗೆ ಐತೋ ಇಲ್ಲೋ ಗೊತ್ತಿಲ್ಲ. ಆ ಹುಡುಗರು ಯಾವಾಗ ಹಂಗೇನು ನಡ್ಕೊಂಡಿಲ್ಲ ಬಿಡ್ಬೆ. ನಾನು ನೋಡೇನಲ್ಲ, ಹಂಗೇನು ಆ ಹುಡುಗರು ಇಷ್ಟ ಅನ್ನೋ ಹಂಗೇನು ನಡ್ಕೊಂಡಿಲ್ಲ. ಈಕಿದ ಕುಣಿತ ಅಂತ ನನಗೆ ಅನ್ನಿಸ್ತಾ ಐತಿ. ಏನು ಮಾಡ್ಬೇಕಂತ ಗೊತ್ತಾಗೋಲ್ತು. ಒಬ್ರಲ್ಲ ಅಂತ ಇಬ್ಬರದಾರ, ಚಲೋ ಅದಾವ ಹುಡುಗರು, ಏನೋ ಚಲೋ ಅದಾವು. ಅವರು ಬರೋಬ್ಬರಿ ಇಲ್ಲ, ಅಪ್ಪ ಬರೋಬ್ಬರಿ ಅದಾನ. ಮತ್ತು ಹೋಲ್ ಬಿಡು, ಹುಡುಗರು ಚಲೋ ಅದಾವಂತಿ, ನಿನಗೆ ಅನ್ಸೈತಿ ಅವು ಚಲೋ ಅದಾವಂತೇಳಿ. ನಿನ್ನ ಅಪ್ಪ ಅವನು ಬರೋಬ್ಬರಿ ಅದಾನಂತ ನೀನೇ ಹೇಳಕತ್ತಿ. ಆಕೆ ಒಬ್ಬೇಕಲ್ಲ ಬಿಡು, ಹೋಲ್ ಅಕ್ಕತಿ ಹೋಗತಿ ಹಂಗೆ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೋಬಾರ್ದವ. ಹೆಂಗೆ ಜೀವನ ನಡ್ಕೊಂಡು ಹೋಗ್ತೈತೆ. ಅಕ್ಕಿ ಹಣೆ ಬಾರಿ ಏನಾರು ಅಲ್ಲೇ ಇತ್ತು, ಅಲ್ಲೇ ಸೊಸಿ ಆಗ್ಬೇಕು ಅನ್ನೋದು ಇತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಯಾರೂ ತಪ್ಸಾಕು ಆಗೋದಿಲ್ಲ. ಅದನ್ನು ತಿಳ್ಕೊ. ಏನ ಹಂಗಾಗಲಿ, ಮತ್ತೇನು ಮಾಡೋದು? ಆದರೂ ನನ್ನ ಮಗಳಿಗೆ ಒಂದು ಮಾತು ಕೇಳ್ತೀನಿ. ಅದಕ್ಕೇನು ಕೇಳ್ತಿ ಪಾಪ? ಅದಕ್ಕಿನ್ನ ಏನು ಮದುವೆ ಮುಂಜೆ ಗೊತ್ತಿಲ್ಲ, ಎತ್ತಾಗೂ ಗೊತ್ತಿಲ್ಲ. ಮದುವೆ ಮಾಡೋ ಟೈಮಿಗೆ ನೋಡೋಣ ಅಂತ ಸುಮ್ಮನೆ. ಅವರೇ ನೀನು ಈಗ ತಾಳಿ ಕಟ್ಸಾಕತ್ತಾರನ? ಇಲ್ಲ, ದೊಡ್ಡಕ್ಕಾಗಿನ ಜೊತೆ ಕುಂದ್ರೆ ಶಾರ್ತಿ ಮಾಡೋಣ ಅಂತ ಅದಾರ ಅಷ್ಟ, ಹೌದಿಲ್ಲ? ಅವಾಗ ಜೊತೆ ಕುಂದ್ರೆ ಶಾರ್ತಿ ಮಾಡೋ ಹೊತ್ನಾಗ ಏನು ಎತ್ತ ಅನ್ನೋದು ಅವತ್ತ ಕೇಳುವಂತೆ. ದೊಡ್ಡಕ್ಕಾಗಿ ಕುಂದಿರ್ತಾಳೆ ಇಲ್ಲ ಮೂಲಿಗೆ, ಅವಾಗ ಏನು ನಿನ್ನ ಕಡೆನೇ ಇರ್ತಾಳ, ಅವಾಗ ಕೇಳಿ ತಿಳ್ಕೊ. ಈಗ ಅದ್ರ ತಲೆಯಾಗಿ ಯಾಕೆ ಹುಳ ಬಿಡ್ತಿ? ಅಯ್ಯ, ಈಗ 2 ದಿನ ನಮ್ಮ ಮನೆಗೆ ಕರ್ಕೊಂಬ ಅಂತ ಹೇಳಾಳ ನಮ್ಮ ಅತ್ತಿದು ಕುಣಿತ. 2 ದಿನ ಕರ್ಕೊಂಡು ಹೋಗ್ಲೇಬೇಕು ಅಂತೇಳಿ. ಅದು ಇದು ಬಿಟ್ಟು ಏನಂತ ಗೊತ್ತಾ? ನಿಮ್ಮ ಅಣ್ಣಗೇನಾರ ನಿಮ್ಮ ಅಣ್ಣನ ಮನೆಗೆ ಏನಾರು ಕೊಡ್ಬೇಕಂತ ಏನಾರ ಆಸೆ ಐತನವ ನಿನಗೆ? ಹಂಗೇನಾರ ಇದ್ದು ಬಿಟ್ರೆ ತಲೆ ಅಂತೀಗಿ, ಮತ್ತೆ ಹಾಗೆಲ್ಲ ಏನಿಲ್ಲ ನೋಡು ಅಂತ ಬಾಯ್ ಮಾಡ್ತಾಳ. ಮತ್ತೆ ಅಲ್ಲ ಕೊಡ ಮಾತು ಅಲ್ಲ, ಮತ್ತು ನಮ್ಮ ಅಣ್ಣನ ಮನೆಗೆ ಕೊಡ್ಬೇಕನ್ನೋ ಒಂದು ಆಸೆ ನನಗೆ. ತಲೆ ಅಂತ ತೆಗೆದ್ಬಿಡು ಇದ್ರೆ ಮತ್ತೆ ಅಂತ. ಏನು ಹೇಳ್ತಿ ಇದಕ್ಕೆ? ಈರಮ್ ಚಲೋ ನೋಡ್ಕೊತಿದ್ಲಿಲ್ಲ. ಆಮೇಲೆ ಅಂತಾಳ ನಮ್ಗಿಂತ ಮ್ಯಾಗೆ ಕೊಡ್ಬೇಕು ಯಾವಾಗಲೂ. ನಿಮ್ಮ ಮನ್ಯಾಗ ಏನೈತವ, ಏನೂ ಇಲ್ಲ, ಆಸ್ತಿ ಅಡು, ಹಂಗೆ ನೀನು ಅಲ್ಲಿ ಕೊಡ್ಬೇಕಂತ ಏನಾರ ವಿಚಾರ ಮಾಡಿ ಏನು, ಮತ್ತು ನನ್ನ ಮೊಮ್ಮಗಳನ್ನ ಅದನ್ನು ತಲೆ ಅಂತ ತೆಗಿ ಅಂತ ಅಂದ್ಲ. ಅದಕ್ಕೆ ನಾ ಆಸ್ತಿ ಅಡು ಇಲ್ಲ ಕರೆ, ಆದ್ರೆ ನಮ್ಮ ಅಣ್ಣ ಅನ್ನೋದೊಂದು ಹೆಚ್ಚಲ್ಲನ.
ಹಂಗ ಮತ್ತು ನಿನಗೆ ಹೆಂಗೆ ಅಣ್ಣ ಅನ್ನೋದು ಹೆಚ್ಚು, ಹಂಗೆ ಅವ್ರಿಗೆ ಮಗಳು ಅನ್ನೋದು ಹೆಚ್ಚು, ಮಗಳು ಮಾಮ ಮಕ್ಕಳು ಮೊಮ್ಮಕ್ಕಳು ಅನ್ನೋದು ಹೆಚ್ಚು. ಹಂಗೆ ಆಮೇಲೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ನಮಗಿಂತ ಜಾಸ್ತಿನೇ ಅದಾರ ಅವ್ರು ಹುಡುಗಿ ಅವರು ನಿಮ್ಮ ನಾದ್ನ್ಯಾರ, ಹೌದಾ? ಅದಕ್ಕೆ ಅಂತಾಳಕಿ ನಿಮ್ಮ ಅತ್ತಿ ಈ ಕೊಟ್ರೆ ಇನ್ನೂ ಅಲ್ಲಿ ಕೊಡು, ಇಲ್ಲ ಬೇರೆ ಕಡೆ ಮಾಡೋನು, ನಿಮ್ಮ ತವ್ರ ಮನೆಗೆ ಬೇಡ ಅಂತೇಳಿ ಬಿಡು, ಹೋಗ್ಲಿ ಮತ್ತೆ ಏನು ಮಾಡಕ್ಕತ್ತಿ. ಅದಕ್ಕೆ ಅಮ್ಮ ನಾನು ಹಳೆ ಇಲ್ಲದನ ಒಂಚೂರು ಬರೋದು ಹೋಗೋದು ಮಾಡಿ ನನ್ನ ಮಗಳ ಜೊತೆ ಚೆಂದಾಗಿ ಇದ್ಬಿಟ್ರೆ ನಕ್ಕೊಂತ ಮಾಡ್ಕೊಂತ ಆಕಿಗೂ ಒಟ್ಟು ಮನಸ್ಸರ ಇದ್ದಿತ್ತ ಏನಾತಾಗ. ಆಕಿ ಕೂಟ ಆಕಿ ಮೊದ್ಲ ಇದು ಐಡಿರೇ ಮಾಡ್ಕೊಂಡು ಆಕಿ ತನ್ನ ಮಕ್ಕಳನ್ನ ಬರೋದು ಹೋಗೋದು ಮಾಡೋದು ಮಾಡಿ ಮಾಮಗಳು ಅಂದ್ರೆ ಬಂಗಾರ ಈಕಿಗೆ ನನ್ನ ಮಗಳಿಗೆ ಗೊತ್ತನ. ಇಲ್ಲಿ ಜಾಸ್ತಿ ಬಳಕೆನ ಇಲ್ದಂಗೆ ಆಗ್ಬಿಡ್ತಕ್ಕಿಗೆ. ಏನು ಮಾಡ್ತಾನೋ ನಿನ್ನ ಮಗ? ನಿನಗ ಗೊತ್ತೈತಿ, ಅವನ್ನ ಹಾಸ್ಟೆಲ್ನಾಗ ಇಟ್ಟೈತಿ, ಓದ್ತಾ ಅದನ, ಹೌದಾ? ಒಂದು ಚಲೋತ್ತಂಗೆ ಓದ್ಲಿ ಅಂತೇಳಿ ಅಲ್ಲಿ ಇಟ್ಟಿರೋದು. ಇಲ್ಲಿಟ್ರೆ ಹಾಳಕ್ಕನ್ನೋ ಕಾರಣಕ್ಕೆ ಅಲ್ಲಿಟ್ಟೇವೆ. ಅವನು ಚಲೋತ್ತಂಗೆ ಓದಾತಾನೆ, SLC ಆಗತ್ಲೆ ಮ್ಯಾಟ್ರಿಕ್ ಪಾಸ್ ಆಗತ್ಲೆ ಅಲ್ಲೇ ಇಟ್ಟೇವಲ್ಲ ಅವನ್ನ. ಓದ್ಲಿ ಇನ್ನೂ ಚಲೋತ್ತಂಗೆ ಓದ್ಲಿ, ಅವ್ನು ಏನಾರ ಒಂದು ಸಾಧನೆ ಮಾಡ್ಲಿವ. ನಾವಂತರೂ ಬರೀ ಇದೇ ಭಾಂಡೆದ ಮಕ್ಕಳು ತೊಳೆಯೋದ ಆತ. ಅದಕ್ಕೆ ನನ್ನ ಮಗನಾರ ಒಂದು ಚಂದಾಗಿ ಏನಾರ ಓದಿ ದೊಡ್ಡ ಏನಾರ ಒಂದು ಸೌಕಾರ ಆಗಲಿ ಅನ್ನೋದು ನನ್ನ ಆಸೆ. ಯಾಕಂದ್ರೆ ಅವ್ರ ಅಪ್ಪನೂ ನೋಡ್ತಿಲ್ಲ ಪಾಪ, ಅವ್ರ ಅಂಗಡಿ ಇವ್ರ ಅಂಗಡಿಗೆ ಎಲ್ಲ ಕೆಲ್ಸಕ್ಕೆ ಹೋಗತಿ. ಅದಕ್ಕೆ ಬೇಡ, ನಮ್ಮ ಅವನಂಗೆ ನನ್ನ ಮಗ ಆಗೋದು ಬೇಡ, ಅದ್ರ ಸಂಬಂಧ ಅಲ್ಲಿಟ್ಟೇನಿ. ಅವಂಗೆ ನಾ ಹೇಳಿದೆ ಅಂದ್ರೆ ಮದುವೆ ಮಾಡ್ಕೋತಾನ. ಹೇಳ್ಯಾನ ಒಂದೆರಡು ಸಲ ಬಂದಾಗ, ಅವ ನೀ ಎಲ್ಲಿ ಹೇಳ್ತಿ ಏನು ಹೇಳ್ತಿ ಅದನ್ನ ಮಾಡ್ತೇನೆ ನಾನು ಅಂತೇಳಿ. ಯಾರದಿರ ಒಳಗ? ಯಾರು ಏನೋ ನೋಡ್ರಿ, ಗಡ್ಡ ಮೀಸಿ ಇಟ್ಕೊಂಡ್ಬಿಟ್ಕೊಂಬಂದಾರ. ಯಾರಿದ್ದಾರೆ? ಯಾರು ಯಾರು ಬೇಕಾಯ್ತು ಅಣ್ಣಾರ? ಶಾಂತವ, ನಾನವ, ಗೊತ್ತಾಗ್ಲಿಲ್ಲ? ಶಾಂತವ ಮರಗುಳಿ ಗಿಡ್ಮುಳಿ ಬಾಯ್ತಾಗ ಯಾರಂತ ಗೊತ್ತಾಗೋಲ್ತು, ಅಡ್ಡೋದ್ ನಿಂತಾಳಲ್ಲಿ. ಬರ್ರಿ ಒಳಗೆ ಬರ್ರಿ, ನಮ್ದು ಹಂಗದ ಹೊರಗೆ ನಿಂತ ಮಾತಾಡ್ಸಕತ್ತಾಳ ನೋಡ್ರಿ ನಿಮ್ಮನ್ನು. ಅಂದಂಗ ಯಾರಂತ ಗೊತ್ತಾಗ್ಲಿಲ್ರಿ. ಅಷ್ಟು ಚೇರೆ ಪಟ್ಟಿ ಬದ್ಲಿ ಆಗೈತೆ ನಮ್ದು, ಯಾರಂತ ಗೊತ್ತಾಗ್ಲಾರ್ದಷ್ಟು. ಓ ಏನ್ಪಾ ಇದು, ನಮ್ ತಂಗಿ ಗಂಡ? ಬರ್ರಿ ಬರ್ರಿ ಮಾವರ, ಏನಿದು? ಅಯ್ಯೋ ಅಣ್ಣಾರ, ಅಯ್ಯೋ ತಪ್ಪಾಗೈತ್ರಿಪ್ಪ, ಗೊತ್ತಾಗ್ಲಿಲ್ರಿ ನನಗೆ. ನೀವು ಹಿಂಗಿರ್ತಿದ್ದಿಲ್ಲಲ್ಲ, ನಿಮ್ಮ ಅರಿವಿನೂ ಬದ್ದೆ ಆಗೈತಿ, ಏನು ನನಗೇನು ಲೆಕ್ಕನ ಆಗ್ತಿಲ್ರಿಪ್ಪ. ಅಲ್ಲ ಕರೆನ ಒಂದೀಟು ಗೊತ್ತಾಗೋತ್ ಬಿಡ್ರಿ. ಇರ್ಲಿ ಬಿಡವ, ತಪ್ಪು ನಿಂದಲ್ಲ, ತಪ್ಪು ನಿಂದಲ್ಲ ಪಾಪ. ಗೊತ್ತಾಗಿಲ್ಲ ಅಂದ್ರೆ ನೀನಾರ ಏನು ಮಾಡ್ತಿ? ನಾನು ಇನ್ನೊಂದು ಏನಪ್ಪ ಅಂತಂದ್ರೆ, ಅಲ್ಲೇ ಕಾಶಿ ಒಳಗೆ ಐಕ್ಯ ಆಗ್ಬೇಕಂತ ಹೋದವ ನಾನು. ಎಷ್ಟು ವರ್ಷ ಆಗಿತ್ರಿ ಅಣ್ಣಾರ ನಿಮ್ಮನ್ನು ನೋಡಿ? ಇವ್ವ ದೇವ್ರ, ನಾ ಅಂತರೂ ಏನಂಗಾರ ಏನಾತ ಬಿಡ, ಮುಗ್ದ ಹೋತನ ಎಲ್ಲ ಅಂತ ಮಾಡಿದ್ದೆ. ಆದರೂ ನೆನಪಿಟ್ಕೊಂಡು ನಮ್ಮದು ಒಂದು ಕಳ್ಳು ಬಳ್ಳಿ ಇಲ್ಲ ಐತಿ ಅಂತ ಬಂದ್ರಲ್ಲ ನೀವು, ಅದೇ ಸಂತೋಷ ನೋಡ್ರಿ, ಅದೇ ಸಂತೋಷ, ಅದೇ ಸಂತೋಷ. ಅಪ್ಪ ದೇವ್ರೆ, ಎಷ್ಟು ಸಲ ನೆನೆಸ್ಕೊಂಡೇನು ಗೊತ್ತೇನ್ರಿ. ಪಾಪ ಅಣ್ಣಾರು ಎಲ್ಲದಾರೋ ಏನೋ ಎತ್ತ ಏನ ಅಂತೇಳಿ. ಇದು ನಮ್ಮ ನಾದ್ನಿ ದಿನ ಮಾಡಕ್ಕೆ ಕರಿತಿದ್ನಲ್ಲ ಫೋನ್ ಹಚ್ಚಿ, ಆವಾಗೆಲ್ಲ ಭಾಳ ಸಲ ನೆನೆಸ್ಕೊಂಡೇನಿ. ಪಾಪ ಎಲ್ಲದಾರ ಏನ ಎತ್ತ, ಬಂದೂ ಬಂದಿಲ್ಲ, ಇಂತಲ್ಲಿ ಹಿಂಗಾಗೈತನ ಸುದ್ದಿ ಇಲ್ಲ, ಏನಂತ ಗೊತ್ತಾ ಹಿಡಿಬೇಕು ಅನ್ನೋದು ಭಾಳ ನೆನೆಸ್ಕೊಂಡೇನಿ. ಅಲ್ಲಮ್ಮವ, ತಂಗಿ ಸಾಯತ್ಲೆ ನೀವು ಹಿಂಗೆ ಹೋಗ್ಬಿಟ್ರಲ್ಲ, ಅದೆಷ್ಟು ವೈರಾಗ್ಯ ಬಂದ್ಬಿಟ್ಟಿತ್ತು ನಿಮಗೆ ಹಂಗಾರ? ಭಾಳ ನೆನೆಸ್ಕೊಂಡೆ, ನಾನಂತೂ ಭಾಳ ನೆನೆಸ್ಕೊಂಡೆ. ಇರ್ಲಿ, ಈಗಾರ ಒಂದು ಬರೋ ಮನಸ್ಸು ಮಾಡಿದ್ರಲ್ಲ, ಒಟ್ಟು ಮಾಡಲೇಬೇಕಲ್ಲ. ಮಾಡಲಿಲ್ಲ ಅಂದ್ರೆ ಹೆಂಗೆ ನಡೀತೈತಿ? ಮಾಡಲೇಬೇಕು. ನಾನು ಅಲ್ಲಿ ಐಕ್ಯ ಆಗ್ಬೇಕಂತ ಹೋದವನು, ಆದ್ರೆ ಏನು ಮಾಡ್ತೀರಿ ಹೇಳ್ರಿ, ಎಲ್ಲ ನನ್ನ ಹಣೆ ಬಾರ. ಯಾಕೆ ಶಿವ ನಾನು ಕರೆಸ್ಕೊಳ್ಳೋ ಮನಸ್ಸೇ ಮಾಡಲಿಲ್ಲ. ಇನ್ನೂ ಸಂಸಾರ ಬಂಧನ ಅನ್ನೋದು ಉಳ್ದತ್ತಲ್ಲ, ಹಾಗಾಗಿ ನಿಮ್ಮನ್ನೆಲ್ಲ ನೋಡೋಣ ಅನ್ನೋ ಆಸೆ ಭಾಳ ಆತು. ಹಾಗಾಗಿ ಹೊಳ್ಳಿ ಬಂದೆ. ಸ್ವಲ್ಪ ದಿನ ಇದ್ದು ಮತ್ತೆ ಹೋಗೋಣ ಬೇಕಾರೆ ಅನ್ನೋ ಆಸೆಗೆ ಬಂದೆ ನೋಡ್ರಿ, ಜೀವ ತಡಿಲಾರ್ದ. ಎಲ್ಲರೂ ಹೆಂಗದಿರಿ? ಆರಾಮದಿರ? ಕಸ್ತೂರಿ ಹೆಂಗದೀವ? ಆರಾಮದಿಯನ? ಹ್ಞೂ ಮಾವ, ಆರಾಮದೇನಿ. ನೀವು ಆರಾಮದಿರಲ್ಲ? ಊರಾಗೆಲ್ಲ ನೀವು ಇದನ್ನೇ ಆಗಿರಿ, ಇಲ್ಲ ಇದ್ರಷ್ಟೊತ್ತಿಗೆ ಬರ್ತಿದ್ದಿಲ್ಲನ ಅಂತೇಳಿ ಮಾತಾಡ್ತಾರೆ ಊರಾಗೆಲ್ಲ ಮಂದಿ. ಆದ್ರೆ ನೀವು ಬಂದ್ರಲ್ಲ ಭಾರಿ ಖುಷಿ ಆಯ್ತು. ಈ ವಿಚಾರ ನಮ್ಮ ಮಾವಾರಿಗೆ ಗೊತ್ತಾದ್ರೆ ಭಾರಿ ಖುಷಿ ಪಡ್ತಾರೆ, ಬರ್ತಾರೆ ಅವ್ರು ನಿಮ್ಮನ್ನು ನೋಡಕ್ಕೆ. ಅವ್ರಂತರೂ ಒಂದು 2-3 ಸಲ ಅಂತೂ ನೆನಪು ಮಾಡ್ಕೊಂಡಾರ. ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು, ಏನು ಸತ್ರೆ ಈ ಪರಿ ನಾನು ಮಾಡೋದು, ಅದು ಎಷ್ಟು ಅವಂಗೆ ಬೇಜಾರಾಗಿರ್ಬೇಕು, ಪಾಪ ಹಿಂತಿ ಮ್ಯಾಗ ಎಷ್ಟು ಜೀವ ಇರ್ಬೇಕು ಅಂತೇಳಿ. ಏನೋ ಗೊತ್ತಾಗ್ಲಿಲ್ಲ ಬಿಡವ ನನಗೆ. ಅದು ಯಾಕೆ ನನ್ನ ಮನಸ್ಸಿಗೆ ಅಷ್ಟು ಕಟಿಯಾಗಿ ನನ್ನ ಮನಸ್ಸು ನಿರ್ಧಾರ ಮಾಡಿಬಿಡ್ತಾ ಏನೋ ಗೊತ್ತಿಲ್ಲ. ಯಾಕೆ ನನಗೆ ಏನು ಬೇಡ ಅಂತ ಅನಿಸ್ಬಿಡ್ತವ. ಆಕೆ ನನಗೆ ಅಷ್ಟೊಂದು ಗಂಡ ಅನ್ನ ಮರ್ಯಾದೆ ಕೊಟ್ಟು ಎಲ್ಲ ರೀತಿ ಒಳಗೂ ನನ್ನ ಅಷ್ಟು ಚಂದ ಏನು ನೋಡ್ಕೊಂಡಿದ್ದಿಲ್ಲ. ನಿಮ್ಗೆ ಗೊತ್ತಲ್ಲ ಆಕಿದು ಹೆಂಗೆ ವ್ಯವಹಾರ ಅಂತೇಳಿ. ಆದರೂ ಏನೋ ಒಟ್ಟು ಗೊತ್ತಿಲ್ಲವ, ಆಕೆ ತೀರ್ಕೊಂಡ್ಮೇಲೆ ನನಗೆ ಯಾಕೆ ಏನೂ ಬೇಡ ಅಂತ ಅನಿಸ್ಬಿಡ್ತು. ಹಾಗಾಗಿ ಹೋಗಿದ್ದಾರ್ದ ನಾನು. ಆದರೂ ವಾಪಸ್ ಬರೋಂಗಾತು. ಆಮೇಲೆ ಮನೆಗೆ ಹೋದೆ, ಸೊಸೆ ಇದ್ಲ. ಆಮೇಲೆ ಸುದ್ದಿ ಗೊತ್ತಾತ, ಅತ್ತಿಯವ್ರು ತೀರ್ಕೊಂಡ್ರು ಅನ್ನೋದು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನಾಗಿತ್ತು? ಇದಕ್ಕಿದ್ದಂಗೆ ತೀರ್ಕೊಂಡಾರ ಅಂತಂದ್ರೆ ಏನದ? ಅಯ್ಯೋ ಅಣ್ಣ, ನಿಮ್ಗೇನು ಹೇಳೋದು, ಅತ್ತಿಯವರು ಅಯ್ಯೋ ಅದು ಎಷ್ಟು ಮಗಳ ಮ್ಯಾಗ ಪ್ರೀತಿ ಅಂತಾನ. ಕರೆನ ನಾನು ಹಿಂಗೆ ಅಂತ ಮನಸ್ನಾಗ ಅನ್ಕೊಲಿಲ್ಲ ಬಿಡ್ರಿ. ಅದು ಯಾವ ಪರಿ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ ಅಂದ್ರೆ ಅವರು
ಅತ್ತಿಯವ್ರು ಇದಾಗಿದ್ದು ಅವ್ರಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಬಿಡ್ರಿ ಅತ್ತೆ. ನಾನು ನಾದ್ನಿ ತೀರ್ಕೊಂಡಿದ್ದೆ. ಅಯ್ಯೋ ನನ್ನ ಮಗಳಿಲ್ಲ ನನ್ನ ಮಗಳಿಲ್ಲ ನನ್ನ ಮಗಳಿಲ್ಲ ಅಂತೇಳಿ ಒಂದೇ ಸಮನೆ ಕೊರಗಿದ್ದೆ. ನಾನು ಎಲ್ಲ ಹೇಳಿದ್ವಿ ಕೇಳಿದ್ವಿ, ಆಗದಾತ್ರಿ ಅತ್ತಿಯರ ಮನಸ್ಸು ಸಮಾಧಾನ ಮಾಡ್ಕೊರಿ, ಯಾಕೆ ನೀವು ಅಷ್ಟೊಂದು ಇದು ಮಾಡ್ಕೊತೀರಿ, ಏನು ಮಾಡೋಕ್ಕಾಗಲ್ಲ, ಇವತ್ತು ಅವರು ನಾಳೆ ನಾವು ಅಂತೇಳಿ ಎಲ್ಲ ಹೇಳಿದ್ದಾತ. ಆದ್ರೆ ಅವ್ರೇನು ಮನಸ್ಸು ಇದು ಮಾಡ್ಕೊಳ್ಳಿಲ್ಲ. ಭಾಳ ಕಷ್ಟಪಟ್ರು. ಒಂದು ರೀತಿ ಕೊರಗ ಹಚ್ಕೊಂಡ್ಬಿಟ್ರು ಅಂತ ತಿಳ್ಕೊರಿ. ಬರ್ತಾ ಅರಳು ಮರಳು ಆಗಕ್ಕೆ ಶುರು ಆಗ್ಬಿಡ್ತು. ಬುದ್ಧಿ ಭ್ರಮಣ ಆದಂಗೆ ಆಕತ್ಬಿಡ್ತು. ಮಗಳು ಅನ್ನಕತ್ಬಿಟ್ರು. ಕಂಡವ್ರಿಗೆ ಆಕೆ ನನ್ನ ಮಗಳಲ್ಲ ಅಂತ ಮಾತಾಡ್ಸಕ್ಕೆ ಶುರು ಮಾಡಿದ್ರು. ಕನ್ವರ್ಸಾಕತ್ರು. ಹಾಗೆಲ್ಲ ಮಾಡಿ ಒಂದಿನ ಕಡೆಗೆ ದವಾಖಾನಿಗೂ ಕರ್ಕೊಂಡು ಹೋದ್ವಿ. ಮನೋವ್ಯತೆ ಏನೂ ಮಾಡೋಕ್ಕಾಗಲ್ರಿ, ಇದನ್ನು ಗುಳಿಗೆ ಔಷಧ ಕೊಟ್ಟು ಆರಾಮ ಮಾಡೋಕ್ಕಾಗಲ್ಲ, ಮನೋವ್ಯತೆ ಅಂತೇಳಿ ಅಂದ್ರೆ ಅವರು. ಅದು ಸಣ್ಣ ವಯಸ್ಸಿನಾಗ ತೀರ್ಕೊಂಡ್ಬಿಟ್ಲಲ್ಲ ನಿಮ್ಮ, ಅದು ಒಂದು ಆಕಿಗೆ, ಅದು ನೀವು ಬೇರೆ ಹಿಂಗೆ ಊರು ಬಿಟ್ಟು ಬೇರೆ ಹೋಗ್ಬಿಟ್ರಿ. ಆಕಿಗೆ ಒಂಥರ ಅದೇ ನಮ್ಮ ಅತ್ತಿಗೆ ಮನ್ಸಿಗೆ ತೊಗೊಂತು ಏನೋ ಒಂದು ಗೊತ್ತಿಲ್ಲ, ತೀರ್ಕೊಂಡೇ ಬಿಟ್ರು ಅವರು. ರಾತ್ರಿ ಮಕ್ಕೊಂಡವ್ರು ಅಲ್ಲಲ್ಲೇ ಹೋಗೈತಿ ಉಸಲ್. ಹೌದಾ? ನೋಡು, ಒಂದು ಅವತ್ತು ಏನೆಲ್ಲ ಆಗೋಗ್ಬಿಡ್ತು. ನಾನು ಅನ್ಕೊಂಡಿದ್ದಿಲ್ಲ ನನ್ನ ಏನು ಸಾಯ್ತಾಳ ಅಂತೇಳಿ. ಶುಗರ್ ಅದಂತ ಶುಗರ್ ಏನು ಅದೇನು ಸಕ್ರೆ ಕಾಯಿಲೆನ ಭಾರಿ ಡೇಂಜರ್. ನಾವು ಅನ್ಕೊಳ್ಳೋಷ್ಟು ಸುಲಭ ಇಲ್ಲ ಬಿಡುವ, ಅದು ಅನ್ಕೊಳ್ಳೋಷ್ಟು ಸುಲಭ ಇಲ್ಲ. ಭಾರಿ ಹುಷಾರಾಗಿರ್ಬೇಕು ಅದಕ್ಕೆ, ಇಲ್ಲಾಂದ್ರೆ ಒಂದು ಕ್ಷಣಕ್ಕೆ ಕಲ್ಲೋಲ ಆಗೋದು. ತಾಯಿ ಮಗಳು ಯಾರನ್ನ ಪ್ರೀತಿ ಮಾಡ್ತಿದ್ರು ಬಿಡ್ತಿದ್ರು, ಒಬ್ರಿಗೊಬ್ರು ತಮ್ಮನ್ನಂತರೂ ಪ್ರೀತಿ ಮಾಡ್ಕೊಂತಿದ್ರು. ಹೌದ್ರಿ ಅಣ್ಣಾರ, ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹೋಲ್ಬಿಡ್ರಿ, ನೀವರ ಬಂದ್ರಲ್ಲ ಈಗ, ಅದೇ ಒಂದು ಖುಷಿ. ಇನ್ನು ಮತ್ತೆ ಹೊಳ್ಳಿ ಹೋಗಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಮೊಮ್ಮಕ್ಕಳು ಸೊಸ್ತ್ಯಾರು ಎಲ್ಲರೂ ಅದಾರ. ಸೊಸ್ತ್ಯಾರು ಸುಳ್ಳು ಅನ್ಬಾರ್ದು. ನಿಮ್ಮನ್ನು ನೆನೆಸ್ತಿದ್ರಪ್ಪ, ಯಾಕಂದ್ರೆ ನೀವು ಅವ್ರ ಜೊತೆ ಚೆಂದಾಗಿ ಅದಿರಲ್ಲ, ಹಂಗಾಗಿ ನಿಮ್ಮನ್ನು ನೆನೆಸ್ತಿದ್ರು ಅವರು. ನಾ ಅಂತೇನಲ್ಲ, ನೀವು ಇದ್ ಬಿಡ್ರಿ, ಹೋಗ್ಬೇಡ್ರಿ. ಇರ್ರಿ, ಇನ್ನೆಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಕಡೆಗಲ್ಲ ಒಂದು ಮೊಮ್ಮಕ್ಕಳ ಜೊತೆ ಕಳೀರಿ. ಇಲ್ಲವಾ, ನೋಡ್ತೀನಿ ಮನಸ್ಸು ಹೆಂಗೆ ತೈತೈತೆ ಹಂಗೆ. ನೀವು ಬಂದಿದ್ದು ಚಲೋನ ಆತ. ಹಬ್ಬದ ಅಡಿಗೆ ಮಾಡ್ತೀನಿ ತಡ್ರಿ. ನನ್ನ ಮಗಳು ಈಗ ಬಂದ್ಲಾಕಿನು. ಹಬ್ಬದ ಅಡಿಗೆ ಮಾಡ್ತೀನಿ, ಅಷ್ಟರು ಊಟ ಮಾಡ್ರಿ. ಆರಾಮದಿರಲ್ರಿ? ಆರಾಮದಿನವ. ನಿನ್ನ ಮಕ್ಳು ಆರಾಮದಾರನ? ಎಲ್ಲರೂ ಆರಾಮದಾರ್ರಿ. ನಿಮ್ಮವ್ವ ನಿಮ್ಮಪ್ಪ ಅವರು ಆರಾಮದಾರ್ರಿ. ಆಗ್ಲವ ಹಂಗಾರೆ. ನನ್ನ ನಾಳೆ ಒಬ್ಬ ಏನು ಕೆಲ್ಸಕ್ಕೆ ಹೋಗ್ಯಾನ? ಕೆಲ್ಸಕ್ಕೆ ಹೋಗ್ಯಾರ್ರಿ. ಆತು ತಗೋರ್ವ, ಹಂಗಾರೆ ನಾ ಬರ್ತೇನೆ. ಅಯ್ಯ, ಅದು ಹೆಂಗೆ ಒಳಗೆ ಬಂದು ಏನು ಮಾತಾಡ್ಲಾರ್ದಂಗೆ ಹಂಗೆ ಹೊಂಟಿರಲ್ಲ. ಸುಮ್ಮನೆ ಕುಂದ್ರಿ ನೀವು. ಈಗ ಊಟ ಮಾಡ್ಕೊಂಡು ಹೋಗ್ಬೇಕಣ್ಣ ನೀನು. ಸುಮ್ಮನೆ ಇರ್ತಾ ಆಟಸ್ತೇನೆ. ನಾ ಅಡಿಗೆ ಮಾಡ್ತೇನೆ, ಹಬ್ಬದ ಅಡಿಗೆ ಮಾಡ್ತೇನೆ. ನಡಿಯ ಇರಮ್ಮ. ಮತ್ತು ಕಸ್ತೂರಿ ಮಕ್ಕಳು ವಯಸ್ಸಕ್ಕೆ ಬಂದಿರ್ಬೇಕು. ಹ್ಞೂ ಮಾವ, ವಯಸ್ಸಕ್ಕಂತಂದ್ರೆ ಒಬ್ಬವ ದೊಡ್ಡವದಾನ, ಇನ್ನು ಬೇಕಿ ಆಕಿ ಒಂಚೂರು ಸಣ್ಣಕಿನ ಅದಾಳ, ಇನ್ನೂ ದೊಡ್ಡಕ್ಕಾಗಿಲ್ಲ. ಹೌದನ? ಮತ್ತಪ್ಪ ಹೆಂಗದಿಪ್ಪ, ಆರಾಮದಿಯನ? ಆರಾಮದೇನು ನೋಡಪ್ಪ. ಸದ್ಯಕ್ಕೀಗ ಯಾವುದು ಚಿಂತಿಲ್ಲ. ಅವು ಸತ್ತಾಗ ಸ್ವಲ್ಪ ಭಾರಿ ತ್ರಾಸಾತ, ಅವನ್ನ ನೆನಪಕ್ಕಿತ್ತ. ಏನು ಮಾಡ್ಬೇಕು ಮತ್ತು ಕಿರುಣಾನ ಅಷ್ಟಿತ್ತಲ್ಲ, ಮುಗೀತು. ಅದಾದಮೇಲೆ ಸುಮ್ಮನಾಗ್ಬಿಟ್ಟೆ ನಾನು. ಎಲ್ಲ ಮನೆ ಚೇರೆ ಪಟ್ಟಿನೇ ಬದಲಿ ಆಗ್ಬಿಡ್ತು. ಹೊರಗಿಂದ ಯಾರ ಬರತ್ಲೆ ನಮ್ಮವು ಇಲ್ಲೇ ಕುಂತಿರ್ತಿದ್ಲು, ಮಾತಾಡಿಸ್ತಿದ್ಲು ಗಳ ಅನ್ನಂಗೆ. ಈಗ ಯಾರು ಬಂದರೂ ಏನಿಲ್ಲ, ಯಾತ್ ಬಂದರೂ ಏನಿಲ್ಲ. ಮನೆ ಬಿಕೋ ಅನ್ನಿಸ್ತತಿ, ಬಣ ಅನ್ನಿಸ್ತತಿ. ಮನ್ಯಾಗ ಯಾರು ಇಲ್ಲೇ ಇಲ್ಲ ಮಂದಿ ಅನ್ನಂಗೆ ಅನ್ನಿಸ್ತತಿ. ಏನೋ ಒಟ್ಟು ಹಂಗೆ. ಮತ್ತು ಅದು ಒಂದು ತಲೆ ಮರಿ ಆದ್ರೆ 10 ತಲೆ ಮರಿ ಹಾಕವಂತ. ಅದೇನು ಸುಮ್ಮನೆ ಅದು. ಈಗ ನಾನು ಇವನಿಗೆ ಹೋಗಕ್ಕೆ ನನಗೆ ಹಿಂಸೆ ಆಕತಿ, ಯಾಕಂದ್ರೆ ನನಗೇನು ಸುಸ್ತಿ ಇರಲ್ಲ, ಸುಸ್ತಿ ಏಂತಿಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ.